ಸ್ವಾಗತ ಸುಸ್ವಾಗತ. ಇವತ್ತಿನ ಮುಂದಿನ ಭಾಗದಲ್ಲಿ ಮಂತ್ರಾಲಯ ಸುತ್ತಮುತ್ತ ಏನೇನಿದೆ, ನಮ್ಮ ರಾಯರ ಮಠಕ್ಕೆ ಸಂಬಂಧಿಸಿದಂಥ ಸ್ಥಳಗಳು, ಅದರ ಬಗ್ಗೆ ತಿಳಿಸ್ಕೊಡ್ತಾರೆ ರಜತ್ ಅವರು. ನಮಸ್ಕಾರ ವೀಕ್ಷಕರೇ, ನೀವು ಫಸ್ಟ್ ಭಾಗದಲ್ಲಿ ರಾಯರ ಮಹಿಮೆ ನೋಡಿದ್ವಿ, ಎರಡನೇ ಭಾಗದಲ್ಲಿ ರಾಯರ ತೀರ್ಥ ಮಂತ್ರಾಕ್ಷತೆ ಮಹಿಮೆ ನೋಡಿದ್ವಿ, ಮೂರನೇ ಭಾಗದಲ್ಲಿ ಮಂತ್ರಾಲಯ ಸ್ಥಳದ ಮಹಿಮೆ ನೋಡಿದ್ವಿ. ಈಗ ನಾಲ್ಕನೇ ಭಾಗದಲ್ಲಿ ಏನು ಅಂದರೆ, ನೀವು ಮಂತ್ರಾಲಯಕ್ಕೆ ಬಂದಿರ್ತೀರಲ್ಲ, ಈಗ ಒಬ್ವಿಯಸ್ಲಿ ಯಾರೇ ಆಗಲಿ, ಈಗ ನಾವು ಒಂದು ಕ್ಷೇತ್ರಕ್ಕೆ ಹೋಗ್ಲಿಕ್ಕತ್ತೀವಂದರೆ ಆ ಕ್ಷೇತ್ರ ಸರೌಂಡಿಂಗ್ಸ್ ಇನ್ನು ಏನೇನಿದೆ, ದೇವಸ್ಥಾನ ಆಯಿತು, ಇದು ಆಯಿತು, ಏನೇನಿದೆ ಅಂತ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ, ಕ್ಯೂರಿಯಾಸಿಟಿ ಅಂಬೋದು ಇರುತ್ತೆ. ಅದು ನಾನು ನಿಮಗೆ ಇವತ್ತು ಮಂತ್ರಾಲಯ ಸರೌಂಡಿಂಗ್ಸ್, ಮಂತ್ರಾಲಯ ಹತ್ತಿರ ಏನೇನಿದೆ, ಏನೇನು ನೋಡ್ಬೋದು ಮಂತ್ರಾಲಯಕ್ಕೆ ಬಂದಾಗ ಅಂತ ನಿಮಗೆ ಒಂದು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮಂತ್ರಾಲಯಕ್ಕೆ ಅದು ಬರ್ತೀರಲ್ಲ, ನೀವು ಮಂತ್ರಾಲಯಕ್ಕೆ ಬಂದಾಗ ಇಲ್ಲಿಂದ ಮಂತ್ರಾಲಯ ಗುಡಿಲಿಂದ ಒಂದು 25 ಕಿಲೋಮೀಟ್ರಿಗೆ ಪಂಚಮುಖಿ ಆಂಜನೇಯ ಇದೆ. ನಾನು ಮೂರನೇ ಭಾಗದಾಗಿ ಹೇಳ್ದಂಗೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ ರಾಯಚೂರು ರೂಟಲ್ಲಿ. ಆಮೇಲೆ ಅದೇ ಥರ ಇಲ್ಲಿ ಮತ್ತೆ ಬಿಚ್ಚಾಲಿ ಅಂತ ಇದೆ, ಅಲ್ಲಿನೂ ನೀವು ಹೋಗಿ ಬರ್ಬೋದು, ಈ ಕಡೆನೂ ಹೋಗಿ ಬರ್ಬೋದು. ಪಂಚಮುಖಿ ಬಿಚ್ಚಾಲಿ ಎರಡೂ ಕವರ್ ಮಾಡ್ಬೋದು. ಆಮೇಲೆ ಮಂತ್ರಾಲಯದಿಂದ ಒಂದು 8-10 ಕಿಲೋಮೀಟ್ರದಲ್ಲಿ ಎಮ್ಮಿಂಗ್ನೂರು ರೂಟಲ್ಲಿ ಒಂದು ಇಬ್ರಾಹಿಂಪುರ ಅಂತ ಒಂದು ಊರಿದೆ. ಇಬ್ರಾಹಿಂಪುರದಲ್ಲಿ ಯಾರಿದ್ದಾರೆ ಅಂದರೆ, ಅವರು ರಾಯರು ಅಂತರಂಗ ಶಿಷ್ಯರು. ಅರ್ಥ ಮೀನಿಂಗ್ ಏನಂದರೆ, ರಾಯರಿಗೆ ಏನು ಯೋಚನೆ ಬರ್ತಿತ್ತಲ್ಲ, ರಾಯರಿಗೆ ಏನು ತಲೆಗೆ ಬರ್ತಿತ್ತಲ್ಲ, ಅದು ಇವ್ರಿಗೆ ಗೊತ್ತಾಗೋದು, ಅಷ್ಟು ಅಂತರಂಗ ಶಿಷ್ಯರು. ಆಮೇಲೆ ರಾಯರು ಯಾರಿಗೇ ಆಯಿತು ಅನುಗ್ರಹ ಮಾಡಬೇಕಂತ ಅಂದ್ಕೊಂಡ್ರು ಇವ್ರ ಮುಖಾಂತರ ಮಾಡಿಸ್ತಿದ್ರು. ಅಂದರೆ ಮೀಡಿಯೇಟ್ರ್ ಅಂತಾರಲ್ಲ, ಆ ರೀತಿ ಇವ್ರ ಮುಖಾಂತರ ಅನುಗ್ರಹ ಮಾಡಿಸ್ತಿದ್ರು, ಇವ್ರ ಮುಖಾಂತರ ಹೇಳಿಸ್ತಿದ್ರು. ಅಷ್ಟು ಅಂತರಂಗ ಶಿಷ್ಯರು. ಯಾರು? ಇಬ್ರಾಹಿಂಪುರ ಅಪ್ಪ ಅವರಂತ. ಅವರು ಇಬ್ರಾಹಿಂಪುರ ಅಪ್ಪ ಅವರು ಯಾರು ಅಂದರೆ, ಅವರು ಹಿಂಗೆ ರಾಯರು ಅಂತರಂಗ ಶಿಷ್ಯರು. ಅವರು ಸಂತಾನ ಗೋಪಾಲ ಕೃಷ್ಣವನ್ನು ಜಾಸ್ತಿ ಪೂಜೆ ಮಾಡ್ತಾರೆ. ಅದನ್ನು ನೀವು 8-10 ಕಿಲೋಮೀಟ್ರ್ ಮಂತ್ರಾಲಯದಿಂದ 8-10 ಕಿಲೋಮೀಟ್ರ್, ಅದನ್ನು ಎಮ್ಮಿಂಗ್ನೂರು ರೂಟಲ್ಲಿದೆ. ನೀವು ಆಲ್ರೆಡಿ ಮಂತ್ರಾಲಯದಲ್ಲಿ ನೀವು ಯಾರಿಗೆ ಕೇಳಿದ್ರು ಎಲ್ಲ ನಿಮಗೆ ಗೈಡ್ ಮಾಡ್ತಾರೆ. ಎಮ್ಮಿಂಗ್ನೂರು ರೂಟಲ್ಲಿದೆ, ಅಲ್ಲಿನೂ ಹೋಗಿ ದರ್ಶನ ಪಡ್ಕೋಬೋದು. ಆಮೇಲೆ ಮಂತ್ರಾಲಯಕ್ಕೆ ಬಂದಮೇಲೆ ಈಗಾಗಲೇ ಹೇಳ್ದಂಗೆ ಶ್ರೀನಿವಾಸ ದೇವರು ರಾಯರ ಪ್ರತಿಷ್ಠಾಪನೆ ಮಾಡಿದ್ದು ಆಮೇಲೆ ಗೋಶಾಲೆ, ಇಲ್ಲಿಂದ ನೀವು ರಾಯಚೂರು ರೂಟಲ್ಲಿ ಹೋಗೋ ತನಕ ಒಂದು ಗೋಶಾಲೆ ಬರುತ್ತೆ. ಹತ್ರ 1500ರಿಂದ 2000 ಹಸುಗಳಿವೆ. ಅಲ್ಲಿಂದನೇ ದಿನ ರಾಯರಿಗಾಯಿತು, ದೇವರಿಗಾಯಿತು, ಎಲ್ಲ ಗುರುಗಳಿಗಾಯಿತು, ಅಲ್ಲಿ ಗೋಶಾಲೆಯಿಂದನೇ ಹಾಲು ಮೊಸರು ಇತ್ಯಾದಿಗಳೆಲ್ಲ ಅಲ್ಲಿಂದನೇ ಬರುತ್ತೆ. ಇನ್ನೊಂದು ಫ್ರೆಂಡ್ಸ್, ನಮ್ಮ ಗುರುಗಳ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ರಾಘವೇಂದ್ರ ಸ್ವಾಮಿ ಮಠಾಧೀಶರಾದ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥರ ಬಗ್ಗೆ ಹೇಳಬೇಕಂದ್ರೆ, ಅವರು ಚಲೋ ಇಂಟೆನ್ಷನಿಂದ, ಉದ್ದೇಶದಿಂದ ಇನ್ನೂ ಮಂತ್ರಾಲಯವನ್ನು ಇನ್ನೂ ಹೆಚ್ಚೆಚ್ಚಾಗಿ ಅಭಿವೃದ್ಧಿ ಪಡಿಸ್ಲಿಕ್ಕತ್ತಾರೆ. ಅದು ಬರೀ ಈ ಕ್ಷೇತ್ರನಾಗ ಆ ಕ್ಷೇತ್ರನಾಗ ಅಂತಲ್ಲ, ಯಾವುದೇ ಕ್ಷೇತ್ರ ಆಗಿರಲಿ, ಯಾವುದೇ ಫೀಲ್ಡ್ ಆಗಿರಲಿ, ಎಲ್ಲ ಕ್ಷೇತ್ರನಾಗ ಮಂತ್ರಾಲಯವನ್ನು ನೀವು ಮುಂಚೆ ಕಂಪೇರ್ ಮಾಡಿದರೆ, ಮುಂಚೆದ ಮಂತ್ರಾಲಯ ಈಗ ಮಂತ್ರಾಲಯ ಕಂಪೇರ್ ಮಾಡಿದರೆ ಅದಕ್ಕೆ ಭಾಳ ಡಿಫ್ರೆನ್ಸ್ ಇದೆ. ಗಜಾಂತರ ವ್ಯತ್ಯಾಸವನ್ನು ನೀವು ಕಾಣ್ಬೋದು. ಯಾವುದೇ ಥರ ಆಗಲಿ, ದರ್ಶನದ್ದಾಗಿರ್ಬೋದು, ಊಟದ್ದಾಗಿರ್ಬೋದು, ಗೋ ಸೇವೆ, ಆಮೇಲೆ ಈ ಕಡೆ ವಿದ್ಯಾಪೀಠ ಅಭಿವೃದ್ಧಿ ಆಗಿರ್ಬೋದು, ರೋಡ್ಸ್ ಅಭಿವೃದ್ಧಿ ಆಗಿರ್ಬೋದು, ಆಮೇಲೆ ಶಾಖೆ ಬ್ರ್ಯಾಂಚ್ಗಳು ಅಂದರೆ ಮಠದ ಬ್ರ್ಯಾಂಚ್ ಇರುತ್ತಲ್ಲ, ಯಾವುದೇ ಆಗಿರ್ಬೋದು, ನೀವು ನೋಡ್ಬೋದು. ಯಾವುದೇ ರಿಲೇಟೆಡ್ ಫೀಲ್ಡ್ ಆಯಿತು, ಯಾವುದೇ ಅಡ್ಮಿನಿಸ್ಟ್ರೇಷನ್ ಆಯಿತು, ಏನೇ ಆಗಿರಲಿ ನೋಡ್ಬೋದು. ನಮ್ಮ ಗುರುಗಳು ಏನಂದರೆ, ಒಳ್ಳೆ ಇಂಟೆನ್ಷನ್, ಒಳ್ಳೆ ಫ್ಯೂಚರ್ ವಿಷನರಿ ಅಂತಾರಲ್ಲ, ಹಂಗೆ ಫ್ಯೂಚರಿನ ಬಗ್ಗೆ ಈಗ 10 ವರ್ಷ 15 ವರ್ಷ 20 ವರ್ಷ ಆದಮೇಲೆ ಆಗಬೇಕು, ಅದೇ ಅವ್ರು ಈಗ ಯೋಚನೆ ಮಾಡ್ತಾಯಿದ್ದಾರೆ, ಹೆಂಗೆ ಮಾಡಬೇಕು, ಏನು ಎದಕ್ಕಂದರೆ ರಾಯರು ಎಲ್ಲರಿಗೂ ರಾಯರು ಬೇಕು. ಅದಕ್ಕೆ ರಾಯರ ಭಕ್ತಾದಿಗಳಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು, ಯಾವುದೇ ಥರ ಕಷ್ಟಪಡಬಾರ್ದು ಅಂತ ಅವರು ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಅನುಕೂಲವನ್ನು ಮಾಡ್ತಾಯಿದ್ದಾರೆ. ಅವರು ವಿಷನರಿ. ಈಗ ನಾವು ರಾಜಕೀಯಕ್ಕೆ ಬರಬೇಕಂದ್ರೆ ವಿಷನರಿ ಲೀಡರ್ ಅಂತ ಅಂತೀವಿ. ಹಂಗೆ ಅದೇ ಥರ ನಮ್ಮ ಗುರುಗಳೇನಿದ್ದಾರಲ್ಲ, ಅವ್ರು ಬಂದ್ಬಿಟ್ಟು
ವಿಷನರಿ. ಮಂತ್ರಾಲಯ ನಾವು 15 ವರ್ಷ 20 ವರ್ಷ ಆದಮೇಲೆ ಹೆಂಗೆ ಇರ್ತದೆ ಮಂತ್ರಾಲಯ ಅಂತ ಅವ್ರು ಹೀಗೆ ಒಂದು ಎಸ್ಟಿಮೇಷನ್ ಹಾಕ್ಕೊಂಡು ಅದೇ ಥರ ಅದು ಏನು ಮಾಡಬೇಕು, ಏನು ಅದು ಕ್ರಮ ಏನು, ಸ್ಟೆಪ್ಸ್ ಏನು, ಅದೇ ಥರ ಮೂಲರಾಮನ ಅನುಗ್ರಹದಿಂದ, ರಾಯರ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಅವರು ಮಾಡ್ತಾ ಹೋಗ್ಲಿಕ್ಕತ್ತಾರೆ. ಎದಕ್ಕೆ ಅಂದರೆ ರಾಯರ ಭಕ್ತಾದಿಗಳಿಗೆ ಎಲ್ಲಿಂದನೋ ಬರ್ತಾರೆ ಪಾಪ. ಬರೀ ದೇಶ ಅಲ್ಲ ವಿದೇಶದಿಂದನೂ ಬರ್ತಾರೆ. ಅದಕ್ಕೆ ಯಾರೇ ಆಗಿರಲಿ, ರಾಯರ ಭಕ್ತಾದಿಗಳು ಯಾರೇ ಆಗಿರಲಿ, ಅದ್ರಾಗ ಯಾವುದೇ ಥರ ಪಾರ್ಶಾಲಿಟಿ ಇಲ್ಲ, ಭೇದ ಭಾವ ಇಲ್ಲ, ಜಾತಿ ಇಲ್ಲ. ಯಾರೇ ಆಗಿರಲಿ, ಯಾರಿಗೂ ತೊಂದರೆ ಆಗಬಾರ್ದು ಭಕ್ತಾದಿಗಳಿಗೆ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ, ಇಂಟೆನ್ಷನ್ನಿಂದ ಅವರು ಗುರುಗಳ ಅನುಗ್ರಹದಿಂದ ಮುಂದಿನ ಹೆಜ್ಜೆಗಳು ಇಡ್ತಾ ಹೋಗ್ತಾ ಇದ್ದಾರೆ. ಗೋಶಾಲೆ ನಮ್ಮ ಸುಬುಧೇಂದ್ರ ತೀರ್ಥರು ಬಂದ ಮೇಲೆ ಹತ್ರ ಎಷ್ಟೋ ಹಸುಗಳು ಬಂದಿದ್ದು. ಮುಂಚೆ ಅಷ್ಟು ಹಸು ಇರ್ತಿದ್ದಿಲ್ಲ. ಎಷ್ಟೋ ಹಸುಗಳು ಬಂದಿದ್ದು, ಎಷ್ಟೋ ಅಭಿವೃದ್ಧಿ ಆಗಿದೆ. ಅಭಯ ಆಂಜನೇಯ, ಆಮೇಲೆ ನಮ್ಮ ಸುಬುಧೇಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿ ಮಠಾಧೀಶರು ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಅವ್ರು ಬಂದಾದಮೇಲೆ ಎಷ್ಟೊಂದು ಅಭಿವೃದ್ಧಿ ಆಗಿದೆ. ಬರೀ ಮಂತ್ರಾಲಯದಲ್ಲ, ಎಲ್ಲ ಕಡೆ ಎಲ್ಲೆಲ್ಲಿ ಮಠ ಇಲ್ಲ ಅಲ್ಲಿ ಮಠಗಳಾಗಿದೆ, ಎಲ್ಲೆಲ್ಲಿ ಮಠ ಇವೆ ಹಳೆಯದಾಗಿದೆ ಅದು ಡೆಮೊಲಿಷ್ ಮಾಡಿಸಿ ಎಲ್ಲ ಹೊಸದಾಗಿ ಕಟ್ಟಿಸಿದ್ದಾರೆ. ಆಮೇಲೆ ಭಕ್ತಾದಿಗಳು ಜಾಸ್ತಿ ಬರ್ತಾ ಇದ್ದಾರೆ, ಡೆವಲಪ್ಮೆಂಟ್ ಜಾಸ್ತಿ ನಡೀತಾ ಇದೆ. ಯಾವುದೇ ಆಗಿರ್ಬೋದು, ಅಕಾಮಿಡೇಷನ್ ಆಗಿರ್ಬೋದು, ಈ ಕಡೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಆಮೇಲೆ ಮಠದ ಬಿಲ್ಡಿಂಗ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಗೋಶಾಲೆ ಆಗಿರ್ಬೋದು, ಅದು ಇದು ಅಂತಲ್ಲ. ನಮ್ಮ ಸುಬುಧೇಂದ್ರ ತೀರ್ಥರು ಬಂದಮೇಲೆ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು, ಕೆಲಸಗಳು ನಡೀತಾ ಇದೆ. ಮುಂದೇನೂ ಇನ್ನೂ ಹೆಚ್ಚೆಚ್ಚಾಗಿ ನಡಿಬೇಕಾಗಿದೆ. ಮತ್ತು ಇನ್ನೂ ಹೇಳಬೇಕಂದ್ರೆ ಬರೇ ಭಕ್ತಾದಿಗಳಲ್ಲ, ಬರೇ ರಾಜಕಾರಣಿಗಳಲ್ಲ, ಎಷ್ಟೋ ಜನ ಬಂದು ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಹಾಗೆ ಸ್ವಾಮಿಗಳ ಅನುಗ್ರಹಕ್ಕೂ ಪಾತ್ರರಾಗ್ತಾ ಇದ್ದಾರೆ. ಸುಬುಧೇಂದ್ರ ತೀರ್ಥರು ಬಂದ ಮೇಲೆ ಹೆಂಗಿದೆ ಮಂತ್ರಾಲಯ, ಅವ್ರು ಬರೋಕ್ಕಿಂತ ಮುಂಚೆ ಹೆಂಗಿತ್ತು ಮಂತ್ರಾಲಯ ಅಂತ ಇಲ್ಲಿ ಬಂದ ಭಕ್ತಾದಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆಲ್ರೆಡಿ ಡೆವಲಪ್ಮೆಂಟ್ ಅಂಬೋದು ನಿಮಗೆ ಒಂದು ಇದು ಬಂದುಬಿಡುತ್ತಲ್ಲ, ಚೇಂಜಸ್ ಕಾಣಿಸ್ಬಿಡುತ್ತಲ್ಲ. ಯಾವುದೇ ಥರ ಸೀನಿಯರ್ ಸಿಟಿಸನ್ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರಿಗೂ ತೊಂದರೆ ಆಗಬಾರ್ದಂತ ಅದು ಒಳ್ಳೆ ಒಂದು ಉದ್ದೇಶದಿಂದ, ಚಲೋ ಇಂಟೆನ್ಷನ್ನಿಂದ ನಮ್ಮ ಗುರುಗಳು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು, ಆಮೇಲೆ ಎಲ್ಲ ರಾಘವೇಂದ್ರ ಸ್ವಾಮಿ ಭಕ್ತಾದಿಗಳು ಸಹಕಾರ ಕೊಡಬೇಕು ಅಂತ ನಾ ತಿಳಿಸ್ತಾ ಇದ್ದೀನಿ.